ಚಿನ್ನದ ನಾಡು ಕೋಲಾರ ಜಿಲ್ಲೆಯ ರೈತನಿಗೆ ಮಹಾ ಮೋಸದ ಆರೋಪ ಕೇಳಿ ಬರ್ತಾ ಇದ್ದು, ನಕಲಿ ಟೊಮೊಟೊ ಸಸಿ ನೀಡಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಲಾಗಿದೆಯಂತೆ. ಟೊಮೊಟೊ ಬೆಳೆ ಹಾಕಿದ ರೈತನಿಗೆ ಲಕ್ಷ ವಂಚನೆಯಾಗಿರೋ ಆರೋಪ ಮಾಡಲಾಗ್ತಿದ್ದು, ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ವೆಂಕಟರಾಜಪುರ ಗ್ರಾಮದಲ್ಲಿ ಈ ಒಂದು ವಂಚನೆಯ ಆರೋಪ ಕೇಳಿ ಬರ್ತಾ ಇದೆ. 6 ಎಕರೆಯಲ್ಲಿ ಲಕ್ಷ ಬಂಡವಾಳ ಹಾಕಿ ರೈತ ಸತೀಶ್ ಟೊಮೊಟೊ ಬೆಳೆದಿದ್ದಾರೆ. ಖಾಸಗಿ ಕಂಪನಿ ತಯಾರು ಮಾಡಿರುವ ಹೊಸ ತಳಿಯ ಸಸಿ ಹಾಕಿದ್ರು ಸತೀಶ್. ನಿರೀಕ್ಷೆಯಂತೆ 3 ತಿಂಗಳ ಬಳಿಕ ಫಸಲು ಬರಲು ಆರಂಭ ಆಯಿತು. ಫಸಲು ಕಟಾವು ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಾಗ ಮಹಾ ಮೋಸ ಬಯಲಾಗಿದೆ. ಟೊಮೊಟೊ ಆಕಾರ ಹಸಿರು ಹಾಗೂ ಕೆಂಪು ಮಿಶ್ರಿತ ಬಣ್ಣ ಗಮನಿಸಿದ ಮಂಡಿ ಮಾಲೀಕರು 15 ಕೆಜಿಯ ಟೊಮೊಟೊ ಬಾಕ್ಸ್ಗೆ ಕೇವಲ 100 ರೂಪಾಯಿ ಕೊಟ್ಟು ಕೋಲಾರದ ಮಂಡಿ ಮಾಲೀಕರು ಖರೀದಿಯನ್ನು ಮಾಡಿದ್ದಾರಂತೆ. ಸದ್ಯ ಉತ್ತಮ ಗುಣಮಟ್ಟದ 15 ಕೆಜಿಯ ಬಾಕ್ಸ್ಗೆ 450 ರೂಪಾಯಿಂದ 500 ರೂಪಾಯಿವರೆಗೆ ಮಂಡಿ ಮಾಲೀಕರು ಖರೀದಿಯನ್ನು ಮಾಡ್ತಾ ಇದ್ದು, ಸದ್ಯ ರೈತ ಸತೀಶ್ ಸಸಿ ಕಂಪನಿಯ ವಿರುದ್ಧ ತೋಟಗಾರಿಕಾ ಇಲಾಖೆಗೆ ದೂರನ್ನ ಕೊಟ್ಟಿದ್ದಾರಂತೆ. ನನಗೆ ಲಕ್ಷ ಮೋಸ ಆಗಿದೆ, ಹಾಕಿರ್ತಕ್ಕಂಥ ಬಂಡವಾಳ ಸಹ ಬಂದಿಲ್ಲ, ಏನ್ ಮಾಡೋದು ಅಂತ ದಿಕ್ಕು ತೋಚ್ತಿಲ್ಲ, ನನಗೆ ನ್ಯಾಯ ಕೊಡಿಸಿ, ನನ್ನ ರೀತಿಯಲ್ಲಿ ಸುಮಾರು ಜನ ರೈತರಿಗೆ ಮೋಸ ಆಗಿದೆ ಅಂತ, ಜೊತೆಗೆ ಈ ರೀತಿ ಆದ್ರೆ ರೈತರು ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ರೈತ ಸತೀಶ್ ತಮ್ಮ ಅಳಲನ್ನ ತೋಡ್ಕೊಂಡು ಸಸಿ ಕಂಪನಿಯ ವಿರುದ್ಧ ಆರೋಪದ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಇದು ಕಾಯಿ ನೋಡಿ ಈ ತರ ಕ್ವಾಲಿಟಿ ಇರುತ್ತೆ. ಮಾರ್ಕೆಟ್ ಅಲ್ಲಿ ಈ ಕಾಯಿ ಮಾತ್ರ ರೇಟ್ ಹೋಗುತ್ತೆ. ಈಗ ನಮ್ಗೆ ಅಧಿರಾಜ್ ಅನ್ನೋದು ಕಂಪನಿ ಕೊಟ್ಟಿರೋ ಕಾಯಿ ನೋಡಿ ಈ ತರ ಇರುತ್ತೆ. ವೆರೈಟಿ ಅಧಿರಾಜ್ ಸೆಮ್ನಿಸ್ ಅವರು, ಬಾಯರ್ ಅಲ್ಲಿ ಸೆಮ್ನಿಸ್ ಅವರು ಮರ್ಜ್ ಆಗಿದ್ದಾರೆ ನೋಡಿ ಸರ್. ನಾವ್ 2 ನರ್ಸರಿಗಳಲ್ಲಿ ಸಸಿಗಳು ತಗೊಂಡ್ ಬಂದಿದ್ರಿ. ಅಧಿರಾಜ್ ಹೈಬ್ರಿಡ್ ಟೊಮೆಟೊ ಬೇರೆ ನರ್ಸರಿಯಿಂದ ತಗೊಂಡ್ ಬಂದಿರ್ತೀವಿ. ಇದು 12,000 ಸಸಿ ತಗೊಂಡ್ ಬಂದಿರ್ತೀರಿ ಇವ್ರ ಹತ್ರ. ಮಂಜುನಾಥ್ ಅನ್ನೋರು ಮಾಲೂರಿಂದ. ಸಸಿ ಮಾಲೂರಲ್ಲಿ ಒಂದು ನರ್ಸರಿ ಇದೆ, ಕೋಟಿಗೆನಹಳ್ಳಿನಲ್ಲಿ ಒಂದು ನರ್ಸರಿ ಇದೆ ಕೋಲಾರ ತಾಲೂಕಲ್ಲಿ. ಆಗಿಲ್ಲ, ಎಕರೆಗೆ 2 ರಿಂದ 2.25 ಲಕ್ಷ ಇನ್ವೆಸ್ಟ್ ಬಿದ್ದಿದೆ. ಒಂದು 13 ರಿಂದ 13,500ವರೆಗೂ ಇನ್ವೆಸ್ಟ್ ಆಗಿದೆ. ನಾವು ಇಲ್ಲಿ 6 ಎಕರೆ ಭೂಪ್ರದೇಶಕ್ಕೆ ಟೊಮೆಟೊ ಸಸಿಗಳನ್ನ ಬಾಯರ್ ಕಂಪ್ನಿಯ ಅಧಿರಾಜ್ ಅನ್ನೋ ಸಸಿಗಳನ್ನ ನಾಟಿ ಮಾಡಿರ್ತೀವಿ. ಉತ್ತಮವಾದ ಬೆಳೆ ಆಗಿರ್ತೈತೆ. ಫಸಲು ಬಂದು ಮಾರ್ಕೆಟಿಗೆ ಕಳಿಸಿದಾಗ ಅದಕ್ಕೆ ತುಂಬ ಬೆಲೆ ತೀರಾ ಕಡಿಮೆ ಇರ್ತೈತೆ. ಏಕೆ ಎಂದು 1 ಟೈಮ್ 2 ಟೈಮ್ ಕಟ್ ಮಾಡಿದ್ಮೇಲೆ 3ನೇ ಟೈಮ್ ಕಾಯಿ ಕಟ್ ಮಾಡಿ ಮಾರ್ಕೆಟ್ಗೆ ತಗೊಂಡು ಬರ್ತೀರಿ ಅಂದಾಗ, ಇಲ್ಲ ಅದನ್ನು ಹಣ್ಣು ಮಾಡಿ ತಗೊಂಡು ಬನ್ನಿರಿ, ಅದು ಪಾರ್ಸಲ್ಗೆ ಆಗ್ತಾ ಇಲ್ಲ, ನಿಮ್ಮ ಕಾಯಿ ಎಲ್ಲ ತಗೊಂಡೋಗಿರೋದೆಲ್ಲ ರಿಜೆಕ್ಟ್ ಆಗಿದೆ, ಅದರಿಂದ ನೀವು ಹಣ್ಣು ಮಾಡಿ ತಗೊಂಡು ಬರ್ರಿ, ಜ್ಯೂಸ್ಗೆ ಮಾತ್ರ ಸೂಕ್ತ ಇದು ಅಂತೇಳಿ ಹೇಳ್ತಾರೆ. ಅವತ್ತು ನಾವು ತೋಟಗಾರಿಕೆ ಇಲಾಖೆಯವ್ರಿಗೆ ದೂರು ದಾಖಲಿಸಿ ದೂರು ನೀಡಿದ್ದು, ಅವ್ರು ಬಂದು ಪರಿಶೀಲನೆ ಮಾಡಿರ್ತಾರೆ. ನಮ್ಮ ಹತ್ರ 1050 ಬಾಕ್ಸ್ ಕಾಯಿ ಅವತ್ತು ಸ್ಟಾಕ್ ಮಾಡಿ ಅವ್ರು ಬಂದು ಪರಿಶೀಲನೆ ಮಾಡಿಬಿಟ್ಟು ಬೆಳಗಾಂ GKVK ಇದಕ್ಕೆ ವಿಶ್ವವಿದ್ಯಾನಿಲಯಕ್ಕೆ ಕಳಿಸಿ ಅವರು ಸೈನ್ಸಿಸ್ಟ್ಗಳನ್ನೆಲ್ಲ ಕರೆದು ಇವತ್ತು ರಿಪೋರ್ಟ್ ಹಾಕಿದ್ದಾರೆ. ಆ ರಿಪೋರ್ಟಲ್ಲಿ ಅವರು ನೋಡಿದ್ದಾರೆ, ಬೇರೆ ತಳಿಯ ಸಸಿಗಳಲ್ಲಿ ನಮ್ಮ ತೋಟದಲ್ಲೇ ಇನ್ನೊಂದು 500 ಸಸಿ ಬೇರೆ ತಳಿ ನಾಟಿ ಮಾಡಿರ್ತೀವಿ, ಅವೆಲ್ಲ ತುಂಬ ಉತ್ತಮವಾಗಿದೆ, ಜೈಹೋ ಅಂತ ಹೇಳ್ಬಿಟ್ಟು. ಆ ಜಾತಿ ಸಸಿಗಳು ತುಂಬ ಉತ್ತಮವಾಗಿದೆ. ಕಾಯೆಲ್ಲ ಅವರು ನೋಡಿದ್ದಾರೆ, ಶಾಂಪುಲ್ ಕಾಯಿ ಯಾವ ಥರ ಇದೆ, ಅದಕ್ಕೆ ವ್ಯತ್ಯಾಸ ಏನು ಅಂತ ಕೃಷಿ ವಿಜ್ಞಾನಿಗಳು ಪರಿಶೀಲನೆ ಮಾಡಿಬಿಟ್ಟು ಇವತ್ತು ಮಾಹಿತಿ ತಗೊಂಡು ಹೋಗಿದ್ದಾರೆ. ದಯವಿಟ್ಟು ಆ ಬಾಯರ್ ಕಂಪ್ನಿಯ ಅಧಿರಾಜ್ ಸೀಡ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿ ರೈತರಿಗೆಲ್ಲ ನೀಡಿದ್ದಾರೆ, ಅವ್ರ ವಿರುದ್ಧ ತೀರಾ ಕಠಿಣ ಕ್ರಮ ತಗೊಳ್ಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು MNC ಕಂಪ್ನಿಯವ್ರೂ ರೈತರಿಗೆ ಈ ರೀತಿ ಮೋಸ ಮಾಡೋ ಕೆಲಸನ ಮಾಡಬಾರ್ದು. ರೈತರು ಇವತ್ತಿನ ಪರಿಸ್ಥಿತಿನಲ್ಲೇ ಅಳಿವು ಉಳಿವು ಅನ್ನೋ ಪರಿಸ್ಥಿತಿನಲ್ಲಿದ್ದಾರೆ. ಅವ್ರ ಪರವಾಗಿ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಮಾಧ್ಯಮದವರು ನಿಲ್ಲಬೇಕು. ಇವತ್ತು ನಾವು ಹೊರಗಡೆ ಬಂದು ನಾವು ಜೀವನ ಮಾಡಬೇಕಂದ್ರೆ ನಾವು ತಿನ್ನೋ ತರಕಾರಿ ಮತ್ತು ಇದು ಪೌಷ್ಟಿಕವಾಗಿರಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಆದರೆ ನಾವು ಬೆಳೆಯೋ ರೈತರ ಬೆನ್ನೆಲುಬು ಅಂದರೆ ಬೆನ್ನೆಲುಬನ್ನೇ ಮುರಿಯೋ ಕೆಲಸನ ಈ MNC ಕಂಪ್ನಿಗಳು ಮಾಡ್ತಾ ಇದ್ದಾವೆ. ಅವ್ರ ವಿರುದ್ಧ ಸೂಕ್ತ ಕ್ರಮ ತಗೊಳ್ಬೇಕು. ಅವರು ಯಾವುದೇ ಒಂದು ಬೀಜ ಬಿಡುಗಡೆ ಮಾಡಬೇಕಾದ್ರೇನೂ ಅದು ಮೊದಲು ಎಕ್ಸ್ಪೆರಿಮೆಂಟ್ ಮಾಡಿ ಅದೆಲ್ಲ ತಳಿ ಸಕ್ಸಸ್ ಆದಮೇಲೆ ಅದಕ್ಕೆ ಅಪ್ರೂವಲ್ ಕೊಡಬೇಕು ಗೌರ್ಮೆಂಟ್ ಸರ್ಕಾರದಿಂದ. ಆದರೆ ಇದು ಯಾವುದು ಕ್ರಮ ನಡೀತಿಲ್ಲ ಅಂದ್ಕೊಳ್ತೀವಿ. ಅದಕ್ಕೆ ಇವರು ಯಾವುದೋ ಒಂದು ಬೀಜನ ಕೊಟ್ಟು ರೈತರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅವರು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ರೈತರು ಇಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಲಾಸ್ ಮಾಡಿಕೊಂಡು ಹಾಳಾಗಿ ವಿಷ ಸೇವನೆ ಮಾಡಿ ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ದಾರೆ. ಯಾವೊಬ್ಬ ರೈತರನ್ನು ಅವ್ರ ವಿರುದ್ಧ ಧ್ವನಿ ಎತ್ತೋದಕ್ಕೆ ಆಗ್ತಿಲ್ಲ ಇವತ್ತಿನ ದಿವಸಗಳಲ್ಲಿ. ಈ ರೀತಿ ಪರಿಸ್ಥಿತಿ ಆಗಿರೋದ್ರಿಂದ ಎಲ್ಲ ಅಧಿಕಾರಿಗಳು ಇವತ್ತು ರಿಪೋರ್ಟ್ ಏನು ಮಾಡಿದಿರಿ ಅದನ್ನು ಸೂಕ್ತವಾಗಿ ರೆಡಿ ಮಾಡಿ ಅವ್ರ ವಿರುದ್ಧ ಸೂಕ್ತ ಕ್ರಮ ತಗೊಳ್ಳೋಕ್ಕೆ ಜರುಗಿಸಿ ಅವ್ರಿಗೆ ಇಡೀ ರಾಜ್ಯಾಂತೆಲ್ಲ ದೇಶಾದ್ಯಂತ ಸೂಕ್ತ ಕ್ರಮ ತಗೊಳ್ಬೇಕು ಆ MNC ಕಂಪ್ನಿಗಳ ಬಗ್ಗೆ. ಇಷ್ಟು ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ನಮಗೆ ತುಂಬ ಲಾಸ್ ಆಗಿದೆ ಇದರಿಂದ. ನಮ್ಮ ಥರನೇ ಸುಮಾರು ರೈತರು ಈ ಇದರಲ್ಲಿ ಮಾಡಿದ್ದಾರೆ. ರೈತರು ಪಾಪ ಅವ್ರಿಗೂ ತುಂಬ ನಷ್ಟದ ಪರಿಸ್ಥಿತಿನಲ್ಲಿದ್ದಾರೆ. ಅವ್ರಿಗೆಲ್ಲ ನ್ಯಾಯ ಒದಗಿಸ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ. ಅಧಿಕಾರಿಗಳು ಕೂಡಿ ಇಲ್ಲಿ
ಟೊಮೆಟೊ ಬೆಳೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಅವರು ಒಂದು ಮಾಹಿತಿಯನ್ನು ನೀಡಿದರು. ಇಲ್ಲಿ ಬಂದು ಗಮನಿಸಿದಾಗ ಅದರ ಒಂದು ಬಣ್ಣದ ಏನು ಬದಲಾವಣೆ ಇದೆ, ಕಲರ್ ಡೆವಲಪ್ಮೆಂಟ್ ಸರಿಯಾಗಿ ಆಗದೇ ಇರುವಂಥದ್ದು ಮತ್ತು ಫರ್ಮ್ನೆಸ್ ಇಲ್ಲದೆ ಇರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಜೊತೆಗೆ ಬೇರೆ ಹೈಬ್ರಿಡ್ ತಳಿಗೆ ಇದನ್ನು ಹೋಲಿಕೆ ಮಾಡಿದಾಗ ಗುಣಮಟ್ಟದ ಕೊರತೆ ಇರೋದು ನಮಗೆ ಇಲ್ಲಿ ಕಂಡು ಬಂದಿದೆ. ಇದೇ ರೀತಿ ಬೇರೆ ತೋಟಗಳಲ್ಲೂ ಏನಿದೆ ಅಂತ ಅದನ್ನು ಪರಿಶೀಲನೆ ಮಾಡಿ ನಂತರ ಅದರದ್ದು ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸು, ಫಿಸಿಯೋಲಾಜಿಕಲ್ ಪ್ರಾಪರ್ಟೀಸ್ನೆಲ್ಲ ನಾವು ಗಮನಿಸಿ ಮತ್ತು ಆ ಒಂದು ಏನು ಕಂಪನಿ ಇದೆ ಅವ್ರ ಕ್ಲೇಮ್ಸ್ ಏನಿದೆ ಹೈಬ್ರಿಡ್ಗೆ ಯಾವ ಒಂದು ಸೀಸನ್ನಲ್ಲಿ ಹಾಕಬೇಕು ಅಂತ ಅವರು ಶಿಫಾರಸು ಮಾಡಿದರು ಮತ್ತು ಅದರ ಗುಣಧರ್ಮಗಳು ಏನಿದೆ ಅನ್ನೋದನ್ನು ಇದ್ರ ಜೊತೆಗೆ ತುಲನೆ ಮಾಡಿ ನಾವು ಇಲಾಖೆಯವರಿಗೆ ಒಂದು ವರದಿಯನ್ನು ಕೊಡ್ತೀವಿ. ನಂತರ ಅದು ಮುಂದಿನ ಪ್ರಕ್ರಿಯೆ ಮುಂದುವರಿಯುತ್ತೆ. ಇವತ್ತು ವೆಂಕಟರಾಜನಲ್ಲಿ ಸತೀಶ್ ಅವ್ರ ತೋಟಕ್ಕೆ ನಾವು ಟೊಮೆಟೊ ಬೆಳೆಗೆ ಸಂಬಂಧಪಟ್ಟಕ್ಕೆ ನಮಗೆ ದೂರು ಬಂದಿತ್ತು. ಏನಂತಂದರೆ ಆ ಬೆಳೆ ಮಾರ್ಕೆಟ್ನಲ್ಲಿ ಒಳ್ಳೆ ರೇಟ್ ಹೋಗ್ತಾ ಇಲ್ಲ ಅಂತ ಹೇಳಿ ಅದರ ಪ್ರಕಾರ ನಾವು ಇವತ್ತು ಸೈಂಟಿಸ್ಟ್ ಅವ್ರನ್ನ ಕರ್ಕೊಂಡು ವಿಸಿಟಿಗೆ ಬಂದಿದ್ದು. ಅವ್ರ ವರದಿ ಆಧರಿಸಿ ನಾವು ಏನು ಕ್ರಮ ತೊಗೊಳ್ಬೇಕು ಅದನ್ನು ತಗೊಳ್ತೀವಿ. ಅವ್ರದ್ದು ಏನಕ್ಕೆ ಟೊಮೆಟೊ ವೆರೈಟಿ ಬೆಳೆದಿದ್ದಾರೆ ಅದು ಮಾರ್ಕೆಟ್ನಲ್ಲಿ ಒಳ್ಳೆ ರೇಟ್ ಇಲ್ಲ. ಅವ್ರು ಕ್ರಾಪ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ, ಈಲ್ಡು ಬಂದಿದೆ, ಆದರೆ ಆ ವೆರೈಟಿ ಮಾರ್ಕೆಟಲ್ಲಿ ಪಾಸ್ ಆಗ್ತಿಲ್ಲ. ಇದ್ರ ಬಗ್ಗೆ ನಮಗೆ ಲಿಖಿತವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಸೈಂಟಿಸ್ಟ್ ಅವ್ರನ್ನ ಕರೆಸಿ ಇವತ್ತು ವಿಸಿಟ್ ಮಾಡಿಸಿದ್ವಿ. ಅದ್ರದ್ದು ವರದಿ ಬಂದ ಮೇಲೆ ನಾವು ಕಾನೂನು ಪ್ರಕಾರ ಏನು ಕ್ರಮ ತೊಗೊಳ್ಬೇಕು ನಮ್ಮ ಹೈಯರ್ ಅವ್ರ ಕಡೆ ಎಲ್ಲ ಮಾತಾಡಿ ಕ್ರಮ ತಗೊಳ್ತೀವಿ. ಅದು ವೆರೈಟಿ ಚೆನ್ನಾಗಿಲ್ಲ. ವೆರೈಟಿ ಯಾವುದು ಕಾಮನ್ನಾಗಿ ಅಕ್ಸೆಪ್ಟ್ ಮಾಡೋಕ್ಕಾಗಲಿ ಅದು ಟ್ರಾನ್ಸ್ಪೋರ್ಟೇಷನ್ಗಾಗಲಿ ಸೂಟೇಬಲ್ ಇಲ್ಲ. ಅದು ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಿದೆ. ಅದಕ್ಕೆ ನಾವು ಸೈಂಟಿಸ್ಟ್ ಅವ್ರನ್ನ ವರದಿ ಮಾಡೋದಕ್ಕೆ ಟೊಮ್ಯಾಟೋದು ಆ ಥರ ಬಂದಿರಲಿಲ್ಲ, ಕ್ಯಾರೆಟ್ದಾಗಿತ್ತು. ಅವಾಗ ಒಂದ್ಸತಿ ಹಿಂಗೆ ಬಂದು ಇದೆಲ್ಲ ಕೊಟ್ಟಿದ್ರು, ವರದಿ ಕೊಟ್ಟಿದ್ರು. ಅದ್ರದ್ದು ಆಕಾರ ಆಗಲಿ ಕಲರ್ ಆಗಲಿ ಅದ್ರದ್ದು ಫರ್ಮ್ನೆಸ್ ಹೇಳ್ದಂಗೆ ಅದು ಟ್ರಾನ್ಸ್ಪೋರ್ಟೇಷನ್ಗೆ ಸೂಟಬಲ್ ಇಲ್ಲ. 5 ಎಕರೆ ಹಾಕಿದ್ದಾರೆ, ಬಟ್ ಈ ಏರಿಯಾದಲ್ಲಿ ಒಂದು 7-8 ಎಕರೆ ಇದೆ ಅಂತ ಹೇಳಿ ನಮಗೆ ಅರ್ಜಿ ಕೊಟ್ಟಿರೋದು 7 ಎಕರೆ 3 ಜನ ಕೊಟ್ಟಿದ್ದಾರೆ. ಅವ್ರ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಬೇರೆ ಇಲ್ಲೇ ಇದೆ ಅಲ್ಲ, ವೆರೈಟಿ ಬೇರೆ ಚೆನ್ನಾಗಿ ಬಂದಿದೆ. ಆ ವೆರೈಟಿ ಆಕಾರ ಕಲರಲ್ಲಿ ಫೇಲ್ಯೂರ್ ಆಗಿದೆ. ಮಾರ್ಕೆಟಲ್ಲಿ ಅದು ಒಳ್ಳೆ ರೇಟ್ನ ಫೆಚ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ. ಎವ್ರಿ ಸೀಸನಲ್ಲಿ ವಿಸಿಟ್ ಮಾಡಿ ಹೇಳ್ತೀವಿ ರೈತರಿಗೆ, ಆ ಸೀಸನ್ ಮಾತ್ರ ರೆಕಮೆಂಡ್ ಮಾಡೋಕ್ಕೆ ಮತ್ತು ಬಿಲ್ ಕೊಡಿ ಅಂತ ಹೇಳ್ತೀವಿ. ಅವ್ರು ಏನು ತಗೊಳ್ತಾರೆ ಅದ್ರ ಬಿಲ್, ಸೀಡ್ ಆಗಲಿ ನರ್ಸರಿ ಆಗಲಿ ಬಿಲ್ಸ್ ಕೊಡಿ ಅಂತ ಹೇಳ್ತೀವಿ.